ಕೋಟಿ ಹಗರಣ. ಒಬ್ಬ ಸಾಮಾನ್ಯ ಆ ಒಂದು ವಾಲ್ಮೀಕಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತ ಒಬ್ಬ ಚಂದ್ರಶೇಖರ್ ಮಾಡೇ ಇಲ್ಲ ಅಂತ ಹೇಳಿ ಬಿಂಬಿಸ್ತಾ ಇರುವಂತ ಕಾಂಗ್ರೆಸ್ಸಿನ ವಿರುದ್ಧವಾದಂತ ಒಂದು ದೊಡ್ಡ ಪ್ರತಿಭಟನೆ ಇದು. ಭಾರತೀಯ ಜನತಾ ಪಾರ್ಟಿಗೆ ಹೋರಾಟ ಇದು ಮೊದಲನೇ ಹೋರಾಟ ಏನಲ್ಲ. ಕಾಂಗ್ರೆಸ್ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಭ್ರಷ್ಟಾಚಾರದ ಪಿತಾಮಹ ಆಗಿ ಇವತ್ತಿನ ದಿವಸ ಹೊರಗಡೆ ಬಂದು ನಿಂತ್ಕೊಂಡಿರುವಂತದ್ದು. ಕಾಂಗ್ರೆಸ್ಸಿನ ವಿರುದ್ಧವಾಗಿ, ಕಾಂಗ್ರೆಸ್ ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಮತ್ತೊಂದು ಪ್ರತಿಬಿಂಬ. ಮುಖ್ಯಮಂತ್ರಿಗಳ ಮೂಗಿನ ಅಡಿಯಲ್ಲಿ ನಡೆದಿರುವಂತಹ ಮೂಡಾದ 4-5 ಸಾವಿರ ಕೋಟಿ ಹಗರಣ, ಹರಿओम हरिओम ಭಾರತ್ ಮಾತಾ ಕಿ ಛಕ್. ಸಾಕಾಗೋದಿಲ್ಲ ಇದು. ಭಾರತ್ ಮಾತಾ. ನಮ್ ಜೊತೆ ಸುನಿಲ್ ಕುಮಾರ್ ಇದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ಸರ್, ಇದರಲ್ಲಿ ಸೋಮಣ್ಣ ಅವರು ಕೂಡ ಇದ್ದಾರೆ. ಬಿಜೆಪಿಯಲ್ಲೇ ಸಾಕಷ್ಟು ಓಡಕ್ಕಿದೆ. ಯೋಗೇಶ್ವರ್ ಬರ್ತಾರಾ, ಯತ್ನಾಳ್ ಅವ್ರು ಬರ್ತಾರಾ ಅನ್ನುವಂಥದ್ದು ಏನ್ ಹೇಳಕ್ ಬಯಸ್ತೀರಿ ಸರ್? ಪಾದಯಾತ್ರೆ ಹೇಗೆ ಆಗಬಹುದು ಅಂತ, ಸಕ್ಸಸ್ಫುಲ್ ಆಗುತ್ತೆ? ಪಾದಯಾತ್ರೆ ಯಶಸ್ಸಾಗಿ ಆಗುತ್ತೆ. ಎಲ್ಲ ನಮ್ಮ ನಾಯಕರು ಪಾಲ್ಗೊಳ್ತಾರೆ. ಪಾದಯಾತ್ರೆ ಮುಗಿಯೋದ್ರೊಳಗೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ತಾರೆ. ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡಕ್ ಮಾಡ್ತಾ ಇರೋ ಪ್ರಯತ್ನ ಇದು, ಇಶ್ಯೂನೇ ಇಲ್ಲ ಅಂತಾರೆ. ಆ ರೀತಿ ಇದ್ದಿದ್ರೆ ಸದನದಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಅವರು ಸದನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ತಯಾರಿಲ್ದರೆ ಪಲಾಯನವನ್ನು ಮಾಡಿರೋದು ಅವರು. ನಮ್ ಜೊತೆ ಸುನಿಲ್ ಕುಮಾರ್ ಇದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ಬಿಜೆಪಿಯಲ್ಲೇ ಸಾಕಷ್ಟು ಓಡಕ್ಕಿದೆ. ಯೋಗೇಶ್ವರ್ ಬರ್ತಾರಾ, ಯತ್ನಾಳ್ ಅವ್ರು ಬರ್ತಾರಾ ಅನ್ನುವಂಥದ್ದು ಏನ್ ಹೇಳಕ್ ಬಯಸ್ತೀರಿ ಸರ್? ಪಾದಯಾತ್ರೆ ಹೇಗೆ ಆಗಬಹುದು ಅಂತ, ಸಕ್ಸಸ್ಫುಲ್ ಆಗುತ್ತೆ? ಪಾದಯಾತ್ರೆ ಯಶಸ್ಸಾಗಿ ಆಗುತ್ತೆ. ಎಲ್ಲ ನಮ್ಮ ನಾಯಕರು ಪಾಲ್ಗೊಳ್ತಾರೆ. ಪಾದಯಾತ್ರೆ ಮುಗಿಯೋದ್ರೊಳಗೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ತಾರೆ. ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡಕ್ ಮಾಡ್ತಾ ಇರೋ ಪ್ರಯತ್ನ ಇದು, ಇಶ್ಯೂನೇ ಇಲ್ಲ ಅಂತಾರೆ. ಆ ರೀತಿ ಇದ್ದಿದ್ರೆ ಸದನದಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಅವರು ಸದನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ತಯಾರಿಲ್ದರೆ ಪಲಾಯನವನ್ನು ಮಾಡಿರೋದು ಅವರು. 50% ಹೆಚ್ಚಾಗಿದೆ ನಾರ್ಮ್ಸ್ ಮಳೆಗಿಂತ. ಮಾಡಬಾರದನ್ನ ಮಾಡಿದ್ದೀರಿ. ಆ ಕುಟುಂಬಕ್ಕೆ ಶಕ್ತಿ ಕೊಡಬೇಕಾದ್ರೆ ನಿಮ್ ಜವಾಬ್ದಾರಿ ಇದೆ ಅಂತ ಹೇಳಿ ಎಚ್ಚರಿಸುವಂತ ಕೆಲಸವನ್ನು ನಾವು ಮಾಡಿದ್ವಿ. ಸರ್ಕಾರ ಇದಕ್ಕೆ ಬಗ್ಲಿಲ್ಲ. ಸರ್ಕಾರ ಬಗ್ಲಿಲ್ಲ. ಆದ್ರೆ ಒಂದ್ ಮಾತಿನ ಉಲ್ಲೇಖ ಮಾಡಿದ್ರು, 187 ಕೋಟಿ 187 ಕೋಟಿ 187 ಕೋಟಿ ಅಂತೇಳಿ ಬಾಯಿ ಬಡ್ಕೊಳ್ತಾ ಇದ್ದೀರಲ್ರಿ. 187 ಕೋಟಿ ಅಲ್ಲ, 89 ಕೋಟಿ ಅಂತ ಹೇಳಿ ಮೊನ್ನೆ ಮುಖ್ಯಮಂತ್ರಿಗಳು ಸದನದಲ್ಲಿ ಉಲ್ಲೇಖ ಮಾಡಿದ್ರು. ಹಾಗಾದ್ರೆ ಒಪ್ಕೊಂಡು ಬಿಟ್ಟಿದ್ದಾರೆ ಅವರು. 187 ಕೋಟಿ ಹಗರಣ ಆಗಿರೋದು ಸತ್ಯ. 89 ಕೋಟಿ ಇದನ್ನ ಬೇರೆ ರೀತಿಯೊಳಗಡೆ ಖಾತೆಗಳಿಗೆ ಬದಲಾವಣೆ ಆಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಒಪ್ಕೊಂಡ ಮೇಲೆ ರಾಜೀನಾಮೆ ಕೊಡ್ಬೇಕಾದಂಥದ್ದು ಅವರ ಜವಾಬ್ದಾರಿ. ಯಾಕೆ ಅಂತ ಹೇಳಿದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಸೇರಿರುವಂತದ್ದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರ ಮುಗಿನ ಅಡಿಯೊಳಗೆ ಬರುವಂತದ್ದು, ಅವರೇ ಅದನ್ನ ನಿರ್ವಹಣೆ ಮಾಡ್ತಾ ಇರುವಂತದ್ದು. ಹೀಗಿರುವಂತ ಸಂದರ್ಭದಲ್ಲಿ ಕೊಡ್ರಿ ರಾಜೀನಾಮೆ ಅಂತ ಹೇಳಿದ್ರೆ ಭಂಡತನದ ಪರಮಾವಧಿಗೆ ನಿಂತಿದ್ದಾರೆ. ಅವರು ಕಾಂಗ್ರೆಸ್ಸಿನ ನೇತೃತ್ವದೇ ಅಂತದ್ದು ಕಣ್ರಿ. ಯಾಕೆಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಫೈಜಾಬಾದಿನ ಹೈಕೋರ್ಟ್ ಒಂದು ತೀರ್ಮಾನವನ್ನ ಕೊಟ್ಟಿತ್ತು. ಏನು ತೀರ್ಮಾನ ಅಂತ ಹೇಳಿದ್ರೆ, ನೀವು ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದು ಅಕ್ರಮ ಅನ್ನೋಂಥ ಮಾತನ್ನು ಅವತ್ತು ನ್ಯಾಯಾಲಯ ಹೇಳಿತು.
ನ್ಯಾಯಾಲಯ ಹೇಳಿದ ಮೇಲೂ ಕೂಡ ಅವ್ರು ಮಾಡಿದ್ದೇನು ಅಂತ ಹೇಳಿದ್ರೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ರು. ನಮ್ ಜೊತೆ ಸುನಿಲ್ ಕುಮಾರ್ ಇದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ಸರ್, ಇದರಲ್ಲಿ ಸೋಮಣ್ಣ ಅವರು ಕೂಡ ಇದ್ದಾರೆ. ಬಿಜೆಪಿಯಲ್ಲೇ ಸಾಕಷ್ಟು ಓಡಕ್ಕಿದೆ. ಯೋಗೇಶ್ವರ್ ಬರ್ತಾರಾ, ಯತ್ನಾಳ್ ಅವ್ರು ಬರ್ತಾರಾ ಅನ್ನುವಂಥದ್ದು ಏನ್ ಹೇಳಕ್ ಬಯಸ್ತೀರಿ ಸರ್? ಪಾದಯಾತ್ರೆ ಹೇಗೆ ಆಗಬಹುದು ಅಂತ, ಸಕ್ಸಸ್ಫುಲ್ ಆಗುತ್ತೆ? ಪಾದಯಾತ್ರೆ ಯಶಸ್ಸಾಗಿ ಆಗುತ್ತೆ. ಎಲ್ಲ ನಮ್ಮ ನಾಯಕರು ಪಾಲ್ಗೊಳ್ತಾರೆ. ಪಾದಯಾತ್ರೆ ಮುಗಿಯೋದ್ರೊಳಗೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ತಾರೆ. ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡ್ತಾ ಇರೋ ಪ್ರಯತ್ನ ಇದು, ಇಶ್ಯೂನೇ ಇಲ್ಲ ಅಂತಾರೆ. ಆ ರೀತಿ ಇದ್ದಿದ್ರೆ ಸದನದಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಅವರು ಸದನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ತಯಾರಿಲ್ಲದೆ ಪಲಾಯನವನ್ನು ಮಾಡಿರೋದು ಅವರು. ನಮ್ ಜೊತೆ ಸುನಿಲ್ ಕುಮಾರ್ ಇದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ಬಿಜೆಪಿಯಲ್ಲೇ ಸಾಕಷ್ಟು ಓಡಕ್ಕಿದೆ. ಯೋಗೇಶ್ವರ್ ಬರ್ತಾರಾ, ಯತ್ನಾಳ್ ಅವ್ರು ಬರ್ತಾರಾ ಅನ್ನುವಂಥದ್ದು ಏನ್ ಹೇಳಕ್ ಬಯಸ್ತೀರಿ ಸರ್? ಪಾದಯಾತ್ರೆ ಹೇಗೆ ಆಗಬಹುದು ಅಂತ, ಸಕ್ಸಸ್ಫುಲ್ ಆಗುತ್ತೆ? ಪಾದಯಾತ್ರೆ ಯಶಸ್ಸಾಗಿ ಆಗುತ್ತೆ. ಎಲ್ಲ ನಮ್ಮ ನಾಯಕರು ಪಾಲ್ಗೊಳ್ತಾರೆ. ಪಾದಯಾತ್ರೆ ಮುಗಿಯೋದ್ರೊಳಗೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ತಾರೆ. ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡ್ತಾ ಇರೋ ಪ್ರಯತ್ನ ಇದು, ಇಶ್ಯೂನೇ ಇಲ್ಲ ಅಂತಾರೆ. ಆ ರೀತಿ ಇದ್ದಿದ್ರೆ ಸದನದಲ್ಲಿ ಚರ್ಚೆ ಮಾಡಬೇಕಾಗಿತ್ತು. ಅವರು ಸದನದಲ್ಲಿ ಚರ್ಚೆ ಮಾಡ್ಲಿಕ್ಕೆ ತಯಾರಿಲ್ಲದೆ ಪಲಾಯನವನ್ನು ಮಾಡಿರೋದು ಅವರು. 50% ಹೆಚ್ಚಾಗಿದೆ ನಾರಾಯಣ ಸ್ಮಳೆಗಿಂತ. ಮಾಡಬಾರದನ್ನ ಮಾಡಿದ್ದೀರಿ. ಆ ಕುಟುಂಬಕ್ಕೆ ಶಕ್ತಿ ಕೊಡಬೇಕಂತ ನಿಮ್ ಜವಾಬ್ದಾರಿ ಇದೆ ಅಂತ ಹೇಳಿ ಎಚ್ಚರಿಸುವಂತ ಕೆಲಸವನ್ನ ನಾವು ಮಾಡಿದ್ವಿ. ಸರ್ಕಾರ ಇದಕ್ಕೆ ಬಗ್ಲಿಲ್ಲ. ಆದ್ರೆ ಒಂದ್ ಮಾತನ್ನ ಉಲ್ಲೇಖ ಮಾಡಿದ್ರು, 187 ಕೋಟಿ 187 ಕೋಟಿ 187 ಕೋಟಿ ಅಂತ ಹೇಳಿ ಬಾಯಿ ಬಡ್ಕೊಳ್ತಾ ಇದ್ದೀರಲ್ರಿ. 187 ಕೋಟಿ ಅಲ್ಲ, 89 ಕೋಟಿ ಅಂತ ಹೇಳಿ ಮೊನ್ನೆ ಮುಖ್ಯಮಂತ್ರಿಗಳು ಸದನದಲ್ಲಿ ಉಲ್ಲೇಖ ಮಾಡಿದ್ರು. ಹಾಗಾದ್ರೆ ಒಪ್ಕೊಂಡು ಬಿಟ್ಟಿದ್ದಾರೆ ಅವರು. 187 ಕೋಟಿ ಹಗರಣ ಆಗಿರೋದು ಸತ್ಯ. 89 ಕೋಟಿ ಇದನ್ನ ಬೇರೆ ರೀತಿಯೊಳಗಡೆ ಖಾತೆಗಳಿಗೆ ಬದಲಾವಣೆ ಆಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಒಪ್ಕೊಂಡ ಮೇಲೆ ರಾಜೀನಾಮೆ ಕೊಡ್ಬೇಕಾದಂಥದ್ದು ಅವರ ಜವಾಬ್ದಾರಿ. ಯಾಕೆ ಅಂತ ಹೇಳಿದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರಿಗೆ ಸೇರಿರುವಂತದ್ದು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರ ಮುಗಿನಾಡಿಯೊಳಗೆ ಬರುವಂತದ್ದು, ಅವರೇ ಅದನ್ನ ನಿರ್ವಹಣೆ ಮಾಡ್ತಾ ಇರುವಂತದ್ದು. ಹೀಗಿರುವಂತ ಸಂದರ್ಭದಲ್ಲಿ ಕೊಡ್ರಿ ರಾಜೀನಾಮೆ ಅಂತ ಹೇಳಿದ್ರೆ ಭಂಡತನದ ಪರಮಾವಧಿಗೆ ನಿಂತಿದ್ದಾರೆ. ಅವರು ಕಾಂಗ್ರೆಸ್ಸಿನ ನೇತೃತ್ವದೇ ಅಂತದ್ದು ಕಣ್ರಿ. ಯಾಕೆಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಫೈಜಾಬಾದಿನ ಹೈಕೋರ್ಟ್ ಒಂದು ತೀರ್ಮಾನ